ಎಲ್ಲ ಮುಗೀತು ಅನ್ನುವಾಗಲೇ ಜಗತ್ತಿಗೆ ಮತ್ತೊಮ್ಮೆ ಮಧ್ಯಪ್ರಾಚ್ಯ ಯುದ್ಧದ ಭೀಕರ ಸ್ವರೂಪ ಎದುರಾಗಿದೆ. ಜಗತ್ತಿಗೆ ಅಂಟಿದ್ದ ಯುದ್ಧ ಅನ್ನುವಂಥ ವಿನಾಶದ ದಿನಗಳು ಅಂತ್ಯವಾಗಿ ಬದುಕನ್ನು ಇನ್ನೇನು ಸರಿದಾರಿಗೆ ತಂದುಕೊಳ್ಳುವ ಯತ್ನಗಳಿಗೆ ಈಗ ಬ್ರೇಕ್ ಬಿದ್ದಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಅತ್ಯಂತ ಭೀಕರ ಕಾಳಗ ಆರಂಭವಾಗಿದ್ದು ಮಧ್ಯಪ್ರಾಚ್ಯದ ಮಣ್ಣಿನ ಮೇಲೆ ಈಗ ಸಾವಿನ ಕಮಟು ವಾಸನೆ ಇಡೀ ಜಗತ್ತಿನ ಮೂಗಿಗೆ ಬಡಿಯಲಾರಂಭಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ 3 ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ ಸೇನೆ ದಾಳಿ ಮಾಡಿದ್ದರಿಂದ ಕೆರಳಿ ಕೆಂಡವಾಗಿದೆ ಅಮೆರಿಕ. ಹೀಗಾಗಿ ಇರಾನ್ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ಸೇನಾಪಡೆಗಳು ಅಪಾಯಕಾರಿ ಕ್ಷಿಪಣಿಗಳನ್ನು ಹಾರಿಸ್ತಾ ಇದ್ದಾರೆ. ರಾತ್ರಿ 200ಕ್ಕೂ ಹೆಚ್ಚು ಗುರಿಗಳನ್ನು ಟಾರ್ಗೆಟ್ ಮಾಡಿ ಮಾರಕ ದಾಳಿ ನಡೆಸಲಾಗಿದೆ. ಈ ಬಗ್ಗೆ ಪೆಂಟಗಾನ್ ವಿಡಿಯೋ ರಿಲೀಸ್ ಮಾಡಿದೆ. ಅಲ್ಲದೆ ಇರಾನ್ಗೆ ನಾನೇ ನಂಬರ್ 1 ಟಾರ್ಗೆಟ್ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. We have many ways we can win, but we've already won militarily. They have very little left, and they want to make a deal so badly. They called a little while ago. They want to make a deal so badly. I just don't know if they're worthy of making a deal. I don't know that they're going to honor the deal. That's the problem. We have many ways we can win. ಅಮೆರಿಕ ವಾಯುಪಡೆಯ ಭೀಕರ ದಾಳಿಯಿಂದಾಗಿ ಇಡೀ ಇರಾನ್ನಲ್ಲಿ ಕಗ್ಗತ್ತಲು ಆವರಿಸಿದೆ. ಮಿಲಿಟರಿ ನೆಲೆಗಳು, ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ. ಪರಿಣಾಮವಾಗಿ ಟೆಹರಾನ್ ಸೇರಿದಂತೆ ಹಲವು ನಗರಗಳಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಶಿರಾಜ್ನಲ್ಲಿರುವ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ ಮೇಲೆ ದಾಳಿ ನಡೆಸಲಾಗಿದ್ದು ದಟ್ಟ ಹೊಗೆ ಆವರಿಸಿದೆ. ಅಲ್ಲದೆ ಭಾರತದ ಸಹಯೋಗದಲ್ಲಿ ನಿರ್ಮಾಣವಾಗಿರುವ ಚಬಹಾರ್ ಬಂದರು ಪ್ರಾಂತ್ಯವನ್ನು ಗುರಿಯಾಗಿಸಿ ಅಟ್ಯಾಕ್ ನಡೆಸಲಾಗಿದೆ. ಈ ಭೀಕರ ದಾಳಿಯಲ್ಲಿ ಕಳೆದ 48 ಗಂಟೆಗಳಲ್ಲಿ 14 ಮಂದಿ ಸಾವಿಗೀಡಾಗಿದ್ದಾರೆ. 78ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಇರಾನ್ನಲ್ಲಿರುವ ಬುಷೆಹರ್ನಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಪ್ರದೇಶವನ್ನು ಕೂಡ ಗುರಿಯಾಗಿಸಿಕೊಂಡು ಅಮೆರಿಕ ಪಡೆಗಳು ದಾಳಿ ನಡೆಸಿದ್ದಾವೆ. ಬುಷೆಹರ್ನಲ್ಲಿರುವಂತಹ ಇರಾನ್ನ ಏಕೈಕ ಪರಮಾಣು ವಿದ್ಯುತ್ ಸ್ಥಾವರ ಇದಾಗಿದ್ದು ಇದು ಇರಾನ್ನ 2 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಪೂರೈಸುವಂತಹ ಸಾಮರ್ಥ್ಯ ಹೊಂದಿದೆ. ಸ್ಥಾವರದ ಬಳಿಯೇ ದಟ್ಟ ಹೊಗೆ ಗೋಚರಿಸ್ತಾ ಇದೆ. ಆದರೆ ದಾಳಿ ನಡೆದಿರುವುದನ್ನು ಇರಾನ್ ನಿರಾಕರಿಸಿದೆ. ಅಮೆರಿಕದ ದಾಳಿಗೆ ಪ್ರತಿಯಾಗಿ ಇರಾನ್ ಸಹ ಭಾರೀ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಅಮೆರಿಕದ ಒಂದು ದಾಳಿಗೆ ನಾವು 2 ದಾಳಿಗಳನ್ನು ನಡೆಸ್ತೇವೆ ಅಂತ ಇರಾನ್ ಪ್ರತಿಜ್ಞೆ ಮಾಡಿದೆ. ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದರೆ ಅಮೆರಿಕದ ಒಬ್ಬ ಸೈನಿಕರು ಜೀವಂತವಾಗಿ ಹಿಂತಿರುಗುವುದಿಲ್ಲ ಅಂತ ಇರಾನ್ ನಾಯಕರು ಗುಡುಗಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ವಾಯುನೆಲೆಗಳಾದ ಜೋರ್ಡಾನ್ನ ಮುವಾಫಾಕ್, ಸಾಲ್ಟಿ, ಬಹ್ರೇನ್ ಮತ್ತು ಕುವೈತ್ನ ವಾಯುನೆಲೆಗಳ ಮೇಲೆ ಖಂಡಾಂತರ ಕ್ಷಿಪಣಿಗಳ ಮೂಲಕ IRGC ದಾಳಿ ನಡೆಸಿದೆ. ಜೊತೆಗೆ ಜೋರ್ಡಾನ್ನಲ್ಲಿರುವ ಅಮೆರಿಕದ ಸಂಪರ್ಕಿತ ಕೈಗಾರಿಕಾ ಸಂಕೀರ್ಣದ ಮೇಲೆ ದಾಳಿ ನಡೆಸಲಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸಿ ನಡೆಸಿರುವಂತಹ ದಾಳಿಯ ಕುರಿತು IRGC ವಿಡಿಯೋ ಬಿಡುಗಡೆ ಮಾಡಿದೆ. ಇದಿಷ್ಟೇ ಅಲ್ಲ, ಅಮೆರಿಕದ ಮುಂಬರುವ ದಾಳಿಗೆ ಪ್ರತಿಕ್ರಿಯಿಸೋದಕ್ಕೆ 15,000 ಖಂಡಾಂತರ ಕ್ಷಿಪಣಿಗಳನ್ನು ಸಿದ್ಧಪಡಿಸಿರುವುದಾಗಿ ಇರಾನ್ ಸೇನೆ ಇದೇ ಮೊದಲ ಬಾರಿಗೆ ಘೋಷಿಸಿದೆ. ಈ ಕುರಿತು ಇರಾನ್ ವಿಡಿಯೋ ರಿಲೀಸ್ ಮಾಡಿದೆ. ದಾಳಿ ನಿಲ್ಲಿಸದೇ ಇದ್ದರೆ ಟೆಲ್ ಅವೀವ್ ಸೇರಿದಂತೆ ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ನೆಲೆಗಳು ಮತ್ತು ಅದರ ಎಲ್ಲ ಆಸ್ತಿಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವುದಾಗಿ ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ಮುಂದೆ ಏನಾಗಬಹುದು ಅನ್ನುವ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ನಿತ್ಯ ಹಾರ್ಮುಜ್ ದಾಟ್ತಾ ಇದ್ದ 125ರಿಂದ 140 ಟ್ಯಾಂಕರ್ಗಳಿಗೆ ನೇರವಾದಂತಹ ಸಮಸ್ಯೆ ಎದುರಾಗುತ್ತೆ. ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಹಾಗೆಯೇ ವಿಶ್ವದ ಆರ್ಥಿಕ ವ್ಯವಸ್ಥೆಯ ಮೇಲೆ ಮತ್ತಷ್ಟು ಗಂಭೀರ ಪರಿಣಾಮಗಳು ಬೀರಬಹುದು.
ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಹಾಗೂ ಗ್ಯಾಸ್ನ ಕೊರತೆ ಮತ್ತೆ ತಾರಕಕ್ಕೇರಬಹುದು. ರಷ್ಯಾದಿಂದಲೂ ವಿವಿಧ ದೇಶಗಳಿಗೆ ಇಂಧನ ಪೂರೈಕೆ ವ್ಯತ್ಯಯ ಆಗೋಗಿದೆ. ಸದ್ಯ ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ರಷ್ಯಾದಲ್ಲೇ ತೈಲ ಸಮಸ್ಯೆ ಎದುರಾಗಿದೆ. ಭಾರತ ಸೇರಿದಂತೆ ಹಲವು ದೇಶಗಳ ಮೇಲೆ ಗಂಭೀರ ಪರಿಣಾಮಗಳು ಈ ಯುದ್ಧದಿಂದ ಸೃಷ್ಟಿಯಾಗುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಒಂದು ಕಡೆ ಯುದ್ಧ ಮುಂದುವರೆದಿದ್ರೆ ಮತ್ತೊಂದು ಕಡೆ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಇಂದೇ ನೆರವೇರಿದೆ. ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಅವರ ಹುಟ್ಟೂರಾದ ಮಶಾದ್ನಲ್ಲಿ ನಡೆದಿದೆ. ಈ ಮೂಲಕ ಕಳೆದ ಜುಲೈ 4ರ ಶನಿವಾರ ಆರಂಭವಾಗಿದ್ದ ಖಮೇನಿ ಅಂತ್ಯಕ್ರಿಯೆ ಪ್ರಕ್ರಿಯೆಗೆ ಇಂದು ಅಧಿಕೃತವಾಗಿ ತೆರೆಬಿದ್ದಿದೆ. ಖಮೇನಿ ಅಂತ್ಯಕ್ರಿಯೆ ವೇಳೆ ಲಕ್ಷಾಂತರ ಮಂದಿ ಅಲ್ಲಿ ಭಾಗಿಯಾಗಿದ್ದರು. خیلی دعا کردم براتون مصیبت عظمه وهالعظمه فوق الفهم مصيبته. ಇನ್ನು ಈ ಬೆಳವಣಿಗೆಗಳ ಮಧ್ಯೆ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಮೇಲೆ ನಡೆದಿದ್ದಂತಹ ದಾಳಿಯ ದೃಶ್ಯಗಳನ್ನು ಇರಾನ್ ರಿಲೀಸ್ ಮಾಡಿದೆ. ಟೆಹರಾನ್ನಲ್ಲಿರುವ ಅವರ ಅಧಿಕೃತ ನಿವಾಸದ ಒಳಗಿನ ಮೊದಲ ವಿಡಿಯೋವನ್ನು ಇರಾನ್ನ ಸರ್ಕಾರಿ ಮಾಧ್ಯಮಗಳು ಇವತ್ತು ಬಿಡುಗಡೆ ಮಾಡಿವೆ. ಖಮೇನಿಯವರ ಮನೆ ಮೇಲೆ ದಾಳಿ ನಡೆದಾಗ ಯಾವ ರೀತಿ ಆ ಮನೆ ಧ್ವಂಸವಾಗಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕವಾಗಿ ಬಹಿರಂಗಪಡಿಸಲಾಗಿದೆ. ما اگر دل شکسته ای هم داریم از غم فراق یار است ولا غیر آهی حسینی شهید خامنه ای با کدام روز بیشتر اونس گرفتی و سوختی که امروز این گونه در هم ریختی. این تصویر کدام روز است که بارها آن را شنیدی و دوست داشتی به آن اقتدا کنی. ستونهای بر جا مانده ات مشت گره کرده تو اند که الله اکبر گویان ایستادند. شیطان هنوز فکر می کند که ما از ویرانه ها می ترسیم و خبر ندارد که ترس در دل یتیمان خامنه ای